ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 2 ಸಾಧನಾ ಪರೀಕ್ಷೆ 2 ಅಂತ ಹೇಳಿ ಕರಿತೀವಿ. ಇದು LB ಆಧಾರಿತವಾಗಿರ್ತಕ್ಕಂಥ ಒಂದು FA2 ಎಕ್ಸಾಮ್ ಆಗಿರ್ತದೆ. ಸೊ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಆಮೇಲೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಏನಂತಂದ್ರೆ, ಕೆಳಗಿನ ಒಂದು ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಿರ್ತಾರೆ. ಸೊ ಅದನ್ನು ಸರಿಯಾಗಿ ಅಲ್ಲಿ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರಿಬೇಕಾಗಿರ್ತದೆ. ಮೊದಲೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಅಂಥೇಳಿ ಒಂದು ಪ್ರಶ್ನೆ ಇದೆ. ಸೊ ಯಾರು ಇಲ್ಲಿ ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರೆ, ಭಾರತದಲ್ಲಿ ಆನಿ ಬೆಸೆಂಟ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಥಿಯೋಸಾಫಿಕಲ್ ಸೊಸೈಟಿ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಎರಡನೇ ಪ್ರಶ್ನೆ, ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವರು. ಸೊ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಸೊ ಇದನ್ನು ಯಾರು ನೋಡ್ಕೊಳ್ತಾರಪ್ಪ ಅಂತಂದ್ರೆ ಉಪಾಧ್ಯಕ್ಷರು. ಸೊ ಅದನ್ನು ದಿನವಹಿ ಆಡಳಿತವನ್ನು ಏನು ಮಾಡ್ತಾರೆ ಅಂತಂದ್ರೆ ನೋಡ್ಕೊಳ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೂರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ ಅಂಥೇಳಿ ಸೊ ಒಂದು ಪ್ರಶ್ನೆ ಇದೆ. ಸೊ ಏಕೆ ಜಾರಿಗೆ ತರಲಾಗಿದೆಪ್ಪ ಅಂತಂದ್ರೆ, ದುಡಿಮೆಯಲ್ಲಿನ ತಾರತಮ್ಯವನ್ನು ಹೋಗಲಾಡಿಸಲು ಅಥವಾ ನಿವಾರಣೆ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಅಂಥೇಳಿ ನಾವಿಲ್ಲಿ ನೋಡ್ಬೋದು. 4ನೇ ಪ್ರಶ್ನೆ, ಮರುಭೂಮಿ ಮಣ್ಣು ಕೃಷಿಗೆ ಯೋಗ್ಯವಲ್ಲ ಏಕೆ ಅಂಥೇಳಿ ಒಂದು ಪ್ರಶ್ನೆ. ಸೊ ಇಲ್ಲಿ ಯಾಕೆ ಯೋಗ್ಯವಲ್ಲ ಅಂತೇಳಿ ನೋಡಿದಾಗ, ಸೊ ಕಣಗಳ ನಡುವೆ ಏನಪ್ಪ ಅಂತಂದ್ರೆ ಅಧಿಕ ರಂಧ್ರತೆ ಇರುವುದರಿಂದ ಸೊ ನೀರು ಏನಪ್ಪ ಅಂತಂದ್ರೆ ನಿಲ್ಲಂಗಿಲ್ಲ. ಆಮೇಲೆ ತೀವ್ರವಾಗಿ ಏನಪ್ಪ ಅಂತಂದ್ರೆ ಬಸಿದು ಹೋಗ್ತದೆ. ಸೊ ಹಾಗಾಗಿ ಆರ್ದ್ರತೆ ಅಂತಕ್ಕಂಥದ್ದು ಬೇಗನೆ ಏನಾಗ್ತಿತ್ತಪ್ಪ ಅಂತಂದ್ರೆ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ಸೊ ಮರುಭೂಮಿ ಮಣ್ಣು ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಕೃಷಿಗೆ ಯೋಗ್ಯವಾಗಿ ಸೊ ಆಗಂಗಿಲ್ಲ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಸೊ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿರುದ್ಯೋಗವು ಒಂದು ಗಂಭೀರ ಸಮಸ್ಯೆ. ಸೊ ಏನಪ್ಪ ಅಂತಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಎಂದು ಹೇಳುವಿರಿ, ಹೇಗೆ ಹೇಳುವಿರಿ ಅಂಥೇಳಿ ಸೊ ಒಂದು ಪ್ರಶ್ನೆ. ಇಲ್ಲಿ ನೋಡೋದಾದ್ರೆ ಏನಪ್ಪ ಅಂತಂದ್ರೆ, ಯಾಕೆ ಈ ಒಂದು ಸಮಸ್ಯೆ ಅಂಥೇಳಿ ನೋಡಿದಾಗ ಅದಕ್ಕೆ ಕಾರಣಗಳನ್ನ ನೋಡಬೇಕು. ಮೊದಲನೇದಾಗಿ ಬಡತನ ಅಂತಕ್ಕಂಥದ್ದು, ಆಮೇಲೆ ಭ್ರಷ್ಟಾಚಾರ, ಮೋಸ, ಕಳ್ಳತನ, ಆಮೇಲೆ ಅನಾರೋಗ್ಯ, ಕೌಟುಂಬಿಕ ವಿಘಟನೆ, ವಂಚನೆ, ಸೊ ವ್ಯಭಿಚಾರ, ಸೊ ಇಂಥವೆಲ್ಲವೇನಪ್ಪ ಅಂತಂದ್ರೆ ಇಲ್ಲಿ ನಿರುದ್ಯೋಗ ಅಂತಕ್ಕಂಥ ಸಮಸ್ಯೆ ಹೆಚ್ಚಾಗಲು ಆ ಸಮಸ್ಯೆ ಆಗಿರಲು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಕಾರಣ ಅಂಥೇಳಿ ನೋಡ್ತೀವಿ. ನೆಕ್ಸ್ಟು ಪಂಚವಾರ್ಷಿಕ ಯೋಜನೆಗಳ ಒಂದು ಉದ್ದೇಶಗಳೇನು ಅಂಥೇಳಿ ಸೊ ಒಂದು ಪ್ರಶ್ನೆ. ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನಂತಂದಾಗ, ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಎರಡನೇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು. ಆಮೇಲೆ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಆರ್ಥಿಕ ಸ್ಥಿರತೆಯನ್ನು ಸೊ ಇಲ್ಲಿ ಕಾಯ್ದುಕೊಳ್ಳುವುದು. ಸೊ ಲಾಸ್ಟ್ ಒನ್ ಏನಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಏನು ಮಾಡುವುದು ಅಂತಂದ್ರೆ ಆಧುನೀಕರಣಗೊಳಿಸುವುದು. ಸೊ ಇಷ್ಟು ಏನಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಂತೇಳಿ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ನೋಡೋಣ. 7ನೇ ಪ್ರಶ್ನೆ, ಅರಣ್ಯಗಳನ್ನು ನಾವೇ ಹೇಗೆ ಸಂರಕ್ಷಿಸಬಹುದು ಅಂಥೇಳಿ ಸೊ ಒಂದು ಪ್ರಶ್ನೆ. ಸೊ ಮೊದಲೇ ಒಂದು ಅಂಶವನ್ನು ನೋಡೋದಾದ್ರೆ, ಘರ್ಷಿತ ಮರಗಳನ್ನು ಏನು ಮಾಡೋದು ಅಂತಂದ್ರೆ ಇಲ್ಲಿ ತೆಗೆಯೋದು. ಆಮೇಲೆ ರೋಗಗಳನ್ನು ಏನು ಮಾಡೋದು ಅಂತಂದ್ರೆ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇನ್ನು ಸಸ್ಯಗಳನ್ನು ನೆಡುವುದು, ಸೊ ಬೀಜಗಳನ್ನು ಹರಡುವುದು, ಸೊ ಮರ ಕಡಿಯುವುದರ ಏನಪ್ಪ ಅಂತಂದ್ರೆ ಇಲ್ಲಿ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇನ್ನು ಮೇಯಿಸುವಿಕೆಯನ್ನು ಏನು ಮಾಡೋದು ಅಂತಂದ್ರೆ ನಿಯಂತ್ರಣ ಮಾಡೋದು. ಆಮೇಲೆ ಜನರಲ್ಲಿ ಏನಪ್ಪ ಅಂತಂದ್ರೆ ಅರಣ್ಯಗಳ ಒಂದು ಲಾಭದ ಕುರಿತಾಗಿ ಸೊ ಏನು ಮಾಡೋದು ಅಂತಂದ್ರೆ ಜನರಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದು. ಆಮೇಲೆ ಅರಣ್ಯ ನಾವು ಏನಪ್ಪ ಅಂತಂದ್ರೆ ನಾಶಪಡಿಸುವುದರಿಂದ ಏನು ಹಾನಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಏನಪ್ಪ ಅಂತಂದರೆ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅಂಥೇಳಿ ಸೊ ಒಂದು ಪ್ರಶ್ನೆ. ಸೊ ಇಲ್ಲಿ ಮಣ್ಣಿನ ಒಂದು ಸವೆತವನ್ನು ಹೇಗೆ ತಡೆಗಟ್ಟುವುದು ಅಂತಂದ್ರೆ ಇಲ್ಲಿ ಹಲವಾರು ಕ್ರಮಗಳು ಅದಾವ ನೋಡ್ರಿ. ಸೊ ಇಳಿಜಾರಿಗೆ ಅಡ್ಡಲಾಗಿ ಏನು ಮಾಡೋದು ಅಂತಂದ್ರೆ ಉಳುಮೆಯನ್ನು ಮಾಡೋದು. ಅಡ್ಡ ಬದುಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದು. ಆಮೇಲೆ ಹಂತ ಹಂತವಾಗಿ ಏನು ಮಾಡೋದು ಅಂತಂದ್ರೆ ವ್ಯವಸಾಯದ ಒಂದು ಕ್ಷೇತ್ರಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಸೊ ಅರಣ್ಯ ನಾಶವನ್ನು ಏನು ಮಾಡೋದು ಅಂತಂದ್ರೆ ತಡೆಗಟ್ಟುವುದು. ಅರಣ್ಯದ ಒಂದು ಬೆಳವಣಿಗೆಗೆ ಏನು ಮಾಡೋದು ಅಂತಂದ್ರೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಮೇಯಿಸುವುದನ್ನು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಯಂತ್ರಣ ಮಾಡಬೇಕು. ಆಮೇಲೆ ನೀರಿನ ಒಂದು ಯೋಜಿತ ಬಳಕೆ ಮಾಡಿದಾಗ ಏನಪ್ಪ ಅಂತಂದ್ರೆ ಮಣ್ಣಿನ ಒಂದು ಸವೆತವನ್ನು ನಾವಿಲ್ಲಿ ತಡೆಗಟ್ಟಬಹುದು. ಸವಿಷ್ಟು ಏನಪ್ಪ ಅಂತಂದ್ರೆ ಮಣ್ಣಿನ ಒಂದು ಇಲ್ಲಿ ಸವೆತವನ್ನು ತಡೆಗಟ್ಟತಕ್ಕಂಥ ಒಂದು ಕ್ರಮಗಳಂತೇಳಿ ನೋಡ್ಬೋದು. ಇನ್ನು 8ನೇ ಪ್ರಶ್ನೆ, ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಸರ್ಕಾರ ಹಲವಾರು ಕ್ರಮವನ್ನು ಕೈಗೊಂಡಿದೆ, ಸಮರ್ಥಿಸಿ ಅಂತೇಳಿ. ಸೊ ಆ ಒಂದು ಕ್ರಮಗಳು ಯಾವಪ್ಪ ಅಂತಂದ್ರೆ
2019ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ರಕ್ಷಣಾ ಕಾನೂನನ್ನು ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ಯಾರೊಬ್ಬರು ಅವರನ್ನು ಏನಪ್ಪ ಅಂದ್ರೆ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಆಮೇಲೆ ಇವರ ಒಂದು ಸಬಲೀಕರಣಕ್ಕೆ ಏನಪ್ಪ ಅಂದ್ರೆ ಸ್ಮೈಲ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಸಬಲೀಕರಣಕ್ಕೆ ಏನಪ್ಪ ಅಂದ್ರೆ ಸರ್ಕಾರ ಇಲ್ಲಿ ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಇವರ ಒಂದು ಕಲ್ಯಾಣಕ್ಕೆ ಪುನರ್ವಸತಿ ಯೋಜನೆಯನ್ನು ಕೂಡ ಇಲ್ಲಿ ಜಾರಿಗೆ ತಂದಿದೆ. ನೆಕ್ಸ್ಟು ಇವರ ಒಂದು ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಸಮಗ್ರ ಪುನರ್ವಸತಿ ಎಂಬ ಯೋಜನೆಯನ್ನು ಮಾಡಿದ ಕೂಡ ಜಾರಿಗೆ ತಂದಿದೆ. ನೆಕ್ಸ್ಟು ಸೊ ಇವರ ಒಂದು ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಗರಿಮಾಗೃಹ ಅಂತಕ್ಕಂಥ ಆಶ್ರಯ ಒಂದು ಮನೆ ಯೋಜನೆಯನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ನೆಕ್ಸ್ಟು 2008ರಲ್ಲಿ ಏನಪ್ಪ ಅಂದ್ರೆ ತಮಿಳುನಾಡು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿಯನ್ನು ಕೂಡ ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ರಚನೆ ಮಾಡಿದೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇವರಿಗೆ ಶಿಕ್ಷಣ ಪಡೆಯುವ ಸರ್ಕಾರಿ ಉದ್ಯೋಗಕ್ಕೆ ಸೇರುವ ಆಮೇಲೆ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಸೊ ಅಂಥವ್ರಿಗೆ ಏನಪ್ಪ ಅಂದ್ರೆ ಶೇಕಡ 1% ಇಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 9ನೇ ಪ್ರಶ್ನೆ ಏನಪ್ಪ ಅಂದ್ರೆ ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳು ಯಾವುವು ಅಂತೇಳಿ. ಹಾಗಾಗಿ ಇಲ್ಲಿ ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳು ಯಾವಪ್ಪ ಅಂದ್ರೆ ಈ ಪೆರಿಯಾರ್ ಅಂತಕ್ಕಂಥವ್ರು ಆತ್ಮಗೌರವ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. 1926ರಲ್ಲಿ ಏನಪ್ಪ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಆರಂಭ ಆಗ್ತದೆ. ಆಮೇಲೆ ಲಿಂಗ ತಾರತಮ್ಯ ನಿವಾರಣೆ ಮಾಡಲಿಕ್ಕೆ ಈ ಒಂದು ಪೆರಿಯಾರ್ ಚಳವಳಿ ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ವೈಕಂ ಹೋರಾಟದಲ್ಲಿ ಕೂಡ ಇವರು ಭಾಗಿಯಾಗಿರ್ತಾರೆ. ಇನ್ನು ತಮಿಳುನಾಡು ಏನಪ್ಪ ಅಂದ್ರೆ ತಮಿಳು ಭಾಷೆಯಲ್ಲಿ ಏನಪ್ಪ ಅಂದ್ರೆ ದ್ರಾವಿಡರ ಭಾಷೆ ಅಂತ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಹೇಳ್ತಾರೆ. ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅದನ್ನು ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲಿ ಆಗ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ದ್ರಾವಿಡ ಕಾಳಗಂ ಅಂತಕ್ಕಂಥ ಸಂಘಟನೆಯನ್ನು ಏನು ಮಾಡ್ತಾರೆ ಅಂತಂದರೆ ಹುಟ್ಟು ಹಾಕ್ತಾರೆ. ರಿವೋಲ್ಟ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ಇಲ್ಲಿ ಹುಟ್ಟಾಕ್ತಾರೆ. ಸೊ ಬ್ರಾಹ್ಮಣೇತರ ಚಳವಳಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸಾಂಸ್ಕೃತಿಕ ಒಂದು ಚಳವಳಿಯಾಗಿ ಅದನ್ನು ಮಾರ್ಪಡಿಸ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಅಂತೇಳಿ. ಸೊ ಇದು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಏನು ಮಾಡ್ತಾರೆ ಅಂತಂದ್ರೆ ಪ್ರಾಥಮಿಕ ಶಾಲೆಗಳ ಶಿಕ್ಷಣವನ್ನು ಏನು ಮಾಡ್ತಾರೆ ಅಂತಂದರೆ ಶುಲ್ಕ ಏನಿರ್ತದಲ್ಲ ಸೊ ಅದನ್ನು ರದ್ದು ಮಾಡ್ತಾರೆ. ಇನ್ನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಒಂದು ಏಳಿಗೆಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೆರವನ್ನು ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಏನಪ್ಪ ಅಂದ್ರೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಸೊ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಇನ್ನು ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಆಗ್ತದೆ. ಸೊ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳ ಒಂದು ಸ್ಥಾಪನೆ ಕೂಡ ಏನಾಗ್ತಿತ್ತು ಅಂದ್ರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಂದು ಒಡೆಯರ ಕಾಲದಲ್ಲಿ ಆಗ್ತದೆ. ನ್ಯಾಯ ವಿಧಾಯಕ ಸಭೆ ಕೂಡ ಇಲ್ಲಿ ರಚನೆ ಆಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ಚಿನ್ನದ ಗಣಿ ಕೂಡ ಇಲ್ಲಿ ಸುಧಾರಣೆ ಆಗ್ತಾವ ಅಂತೇಳಿ ನೋಡ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಂತೇಳಿ ನಾವಿಲ್ಲಿ ಬರೀಬಹುದು. ಮುಖ್ಯ ಪ್ರಶ್ನೆ ಏನಪ್ಪ ಅಂದ್ರೆ 6ರಲ್ಲಿ 10ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಮ್ಯಾಪ್ ಇರ್ತಕ್ಕಂಥದ್ದು. ಸೊ ಇಲ್ಲಿ 2 ಅಂಕದ ಪ್ರಶ್ನೆ ಇರ್ತದೆ. ಸೊ ಇಲ್ಲಿ ಗುರುತಿಸ್ಲಿಕ್ಕೆ ಏನಪ್ಪ ಅಂದ್ರೆ 2 ಕೊಟ್ಟಿರ್ತಕ್ಕಂಥದ್ದು. ಸೊ ಅದು 2 ಯಾವುದರ ಒಂದು 4 ಕೊಟ್ಟಿರ್ತಾರೆ. ಆಮೇಲೆ 2 ಗುರುತಿಸುವುದು. ಸೊ ಬಾಕ್ರಣಂಗಲಿದ್ದ ಆಮೇಲೆ ನರ್ಮದಾ ನದಿದ ತುಂಗಭದ್ರಾ ಯೋಜನೆ ಹೀರಾಕುಡ್ ಯೋಜನೆ ಅಂತಕ್ಕಂಥದ್ದುಗಳು ಅದಾವ. ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ಏನು ಮಾಡಿನಪ್ಪ ಅಂದ್ರೆ ನಿಮಗೆ ಮ್ಯಾಪ್ ಒಳಗೆ ಕೊಟ್ಟಿದ್ದೀನಿ ನೋಡಿರಿ. ಸೊ ಇಲ್ಲಿ ಬಾಕ್ರಣಂಗಲ್ ಅಂತಕ್ಕಂಥದ್ದು, ಆಮೇಲೆ ಇದು ಏನಪ್ಪ ಅಂದ್ರೆ ಹೀರಾಕುಡ್ಡು, ಇದು ನರ್ಮದಾ ಒಂದು ಯೋಜನೆ, ಇದು ಏನಪ್ಪ ಅಂದ್ರೆ ತುಂಗಭದ್ರಾ ಅಂತಕ್ಕಂಥ ಯೋಜನೆ. ಸೊ ಇದಿಷ್ಟು ಏನಪ್ಪ ಅಂದ್ರೆ ಇಲ್ಲಿ ಮ್ಯಾಪ್ಗೆ ಸಂಬಂಧಪಟ್ಟಂತಕ್ಕಂಥ ಒಂದು ಪ್ರಶ್ನೆ. ಇದಿಷ್ಟು ಏನಪ್ಪ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ FA2 ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.